ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರಪಂಚ ಯೋಗ ದಿನಾಚರಣೆ. ಈ ಪ್ರಪಂಚ ಯೋಗ ದಿನಾಚರಣೆಯ ಅಂಗವಾಗಿ ದೊಡ್ಡಬಳ್ಳಾಪುರ ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ದೊಡ್ಡಬಳ್ಳಾಪುರ ಯೋಗ ಆಚರಣಾ ಟ್ರಸ್ಟ್ ವತಿಯಿಂದ 11ನೆಯ ಯೋಗ ದಿನಾಚರಣೆಯನ್ನು ವೈಭವದಿಂದ ನಡೆಸಿದ್ದಾರೆ. ಭಗತ್ ಸಿಂಗ್ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕರು ಧೀರಾಜ್ ಮುನ್ರಾಜ್ ಅವರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ JDS ಅಧ್ಯಕ್ಷರು ಮುನೇಗೌಡರು, ಯೋಗ ಆಚರಣಾ ಸಮಿತಿಯ ಟ್ರಸ್ಟ್ ಹನುಮಂತರಾಯಪ್ಪನವರು ಮತ್ತು ಪ್ರಭುದೇವ್ ಅವರು, ವಿಜಯ್ ಕುಮಾರ್ ಅವರು ಮತ್ತು ಹಲವಾರು ಗಣ್ಯ ವ್ಯಕ್ತಿಗಳು ಭಾಗವಹಿಸಿದರು. ಇದರಲ್ಲಿ ಮುಖ್ಯವಾಗಿ ಈ ಯೋಗ ಕಾರ್ಯಕ್ರಮದಲ್ಲಿ ದಿವ್ಯ ಜ್ಞಾನಾನಂದ ಸ್ವಾಮಿಗಳು ಮಾಡಿರ್ತಕ್ಕಂಥ ಯೋಗ ಮಾಡಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರ ಜೊತೆಯಲ್ಲಿ ಯೋಗ ಮಾಡಿಸಿದ್ದಾರೆ. ತುಂಬ ಚೆನ್ನಾಗೈತೆ. ಈ ಯೋಗ ಕಾರ್ಯಕ್ರಮದಲ್ಲಿ ಹಲವಾರು ಶಾಲೆಯ ಮಕ್ಕಳು ಭಾಗವಹಿಸಿದ್ದಾರೆ ಮತ್ತು ಹಲವಾರು ಯೋಗ ತರಬೇತಿ ಕೇಂದ್ರದ ಮಕ್ಕಳು ಭಾಗವಹಿಸಿದ್ದಾರೆ. ತುಂಬ ಚೆನ್ನಾಗೈತೆ ಈ ವಿಡಿಯೋ. ಯೋಗ ಮಾಡಿದರೆ ಆರೋಗ್ಯವಾಗಿರ್ತೀರಿ ಅಂಥೇಳಿ ದಿವ್ಯ ಜ್ಞಾನಾನಂದ ಸ್ವಾಮಿಗಳು ಆಶೀರ್ವಚನ ನೀಡಿ ಯೋಗವನ್ನು ಮಾಡಿಸಿದ್ದಾರೆ. ಈ ವಿಡಿಯೋ ತುಂಬ ಚೆನ್ನಾಗೈತೆ. ಈ ವಿಡಿಯೋ ನಿಮ್ಗೇನಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಫಾರ್ವರ್ಡ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಾಣಾಯಾಮ ಇವುಗಳ ಲಾಭ, ಇವುಗಳನ್ನು ನಾವು ಹೇಗೆ ಮಾಡಬೇಕು ಒಟ್ಟಿಗೆ ನಾವು ಮಾಡ್ತಾ ಹೋಗೋಣ. ಎಲ್ಲರೂ ಕೂಡ ಈ 45 ನಿಮಿಷಗಳು ಎಚ್ಚರ ಏಕಾಗ್ರತೆಯಿಂದ ಮಾಡ. ಎಲ್ಲರೂ ನಿಂತ್ಕೊಳ್ಳಿ. ಕಾಲುಗಳನ್ನ 1 ಅಡಿ ಅಗಲ ಮಾಡಿ, ಸೊಂಟದ ಮೇಲೆ ಕೈ ಇಟ್ಕೊಳ್ಳಿ. ದೃಷ್ಟಿ ನನ್ನ ಕಡೆ ಇರಲಿ. ಆ ಕಡೆ ಶಬ್ದ ಆಗ್ತಿರ್ಲಿ. ನಾನು ಏಕಾಗ್ರತೆಯಿಂದ ಮಾಡೋಣ. ಹಾಗೂ ತಲೆ ಮೇಲೆ ಕೆಳಗೆ, ಅಪ್ ಡೌನ್, ಮೇಲೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ರಿಲ್ಯಾಕ್ಸ್. ಎಡಗಡೆ ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಲೆಫ್ಟ್, ರೈಟ್, ಎಡ, ಬಲ, ಲೆಫ್ಟ್, ರೈಟ್, ಲೆಫ್ಟ್, ರೈಟ್. ವಿಶ್ರಾಂತಿ. ಕೆಳಗೆ ನೋಡಿ. ಕುತ್ತಿಗೆಯನ್ನ ನಿಧಾನವಾಗಿ ಎಡಗಡೆಯಿಂದ ತಿರುಗಿಸೋಣ. 1 2 3 4 ಆದಮೇಲೆ ಕೆಳಗಡೆ ನೋಡಿ. ಗಲ್ಲವನ್ನ ಎದೆಗೆ ತಾಗಿಸಿ ಕೆಳಗಡೆ ನೋಡ್ತಾ ಇದೆ. ಆಪೋಸಿಟ್ ಡೈರೆಕ್ಷನ್ ಉಲ್ಟಾ ತಿರುಗಿಸೋಣ. 5 4 ನಿಧಾನವಾಗಿ 3 2 1. ಮತ್ತೆ ಗಲ್ಲವನ್ನು ಎದೆಗೆ ತಾಗಿಸಿ ಕೆಳಗಡೆ ನೋಡಿ. 5 ಸೆಕೆಂಡ್ಗಳ ಕಾಲ. ಕುತ್ತಿಗೆಗೆ ಸಂಪೂರ್ಣ ಫ್ರೀ ಎಕ್ಸರ್ಸೈಸ್ ಸುಲಭವಾಗಿ ಆಗಿದೆ. ಕೈಗಳನ್ನು ಕೆಳಗಿಳಿಸಿ ಮುಂದೆ ನೋಡಿ. ಭುಜಗಳಿಗಾಗಿ 2 ಕೈಗಳನ್ನ ಮೇಲೆ, ಅಪ್, ಡೌನ್, ಅಪ್, ಡೌನ್, ಅಪ್, ಡೌನ್, ಅಪ್. ರಿಲ್ಯಾಕ್ಸ್. ಭುಜಗಳ ಮೇಲೆ ಕೈ ಇಡಿ.
5. ಉಲ್ಟಾ 5. ಮೊಣಕೈ ಮುಟ್ಟಿ ಹೋಗಲಿ, ಎಲ್ಬೋಸ್. 3, 2, 1. ಕೈಗಳನ್ನ ಕೆಳಗೆ ಮಾಡಿ. ಒಮ್ಮೆ ಬ್ರೀತ್ ಇನ್, ಉಸಿರನ್ನು ತೆಗೆದುಕೊಳ್ಳಿ. ಉದ್ದವಾಗಿ ಉಸಿರನ್ನು ಬಿಡಿ. ಕೈಗಳನ್ನ ಭುಜಕ್ಕೆ ಸಮಾನಾಂತರವಾಗಿ ನೇರವಾಗಿ ಹಿಂದೆ ತಿರುಗಿ. ಲೆಫ್ಟ್, ರೈಟ್, ಲೆಫ್ಟ್, right, left, right, left, right, left, right. Relax. Breathe in. Breathe out. ಕಾಲು ಒಂದೂವರೆಯಾಗಿ ಅಗಲವಿರಲಿ. ಕೈಗಳು ತೊಡೆಗಂಟಿರಲಿ. Bend. Up. Bend. Up. Bend. Up. Bagi. Up. Innome. Up. Kone side. Bend. Up. ಕಾಲನ್ನು ಜೋಡಿಸಿ. ಕೈಗಳು ತೊಡೆಗಂಟಿರಲಿ. ಕಾಲನ್ನು ಜೋಡಿಸಿ ಪೂರ್ತಿ ಬೆರಳಿನವರೆಗೂ ಪೂರ್ತಿಯಾಗಿ ಸರಿ ಸಮಾನವಾಗಿ ಜೋಡಿಸಿ. ಒಂದೇ ಕಡೆ ಮುಂದೆ ನೋಡಿ. Concentrate in a single point. ಪಾದಗಳ ಮೇಲೆತ್ತಿ. ತಾಡಾಸನ. ಎರಡು ಕೈಗಳನ್ನು ಜೋಡಿಸಿ ಮೇಲ್ಗಡೆ. ಸ್ಟ್ರೆಚ್. ಮೇಲಕ್ಕೆ ತಳ್ಳಿ ಆಕಾಶವನ್ನು. ಪಾದಗಳನ್ನು ಮೇಲೆತ್ತಿ. ಮೊಣಕಾಲು, ತೊಡೆ, ಮಾಂಸಖಂಡಗಳನ್ನು ಸಹಿತ ಈ ಆಸನ ಮಕ್ಕಳ ಗ್ರೋತ್ಗೆ, ಶರೀರದ ಗ್ರೋತ್ಗೆ ಬಹಳ ಉತ್ತಮವಾದಂತಹ ಆಸನ ತಾಡಾಸನ. ಹಾಗೆಯೇ ತಲೆ ಮೇಲೆ ಕೈ ಇಡಿ. ಇನ್ನೊಮ್ಮೆ ಮಾಡೋಣ. ಕಾನ್ಸಂಟ್ರೇಟ್ ಈಸ್ ವೆರಿ ಇಂಪಾರ್ಟೆಂಟ್. ಕಾನ್ಸಂಟ್ರೇಟ್ ಅಂಡ್ ಅಪ್. ಯಾರು ಏಕಾಗ್ರತೆಯಿಂದ ಇರೋದಿಲ್ಲ ಅವರಿಗೆ ನಿಲ್ಲಲಿಕ್ಕಾಗೋದಿಲ್ಲ. ಎರಡು ಕೈಗಳನ್ನ ಹೀಗೆ ಬಿಡ್ತಾ ಕೆಳಗೆ ಬರೋಣ. ಎಲ್ಲರೂ ಹೇಳಿ ವೃಕ್ಷಾಸನ. ಇದಕ್ಕೂ ಕಾನ್ಸಂಟ್ರೇಟ್. ಒಂದೇ ಕಡೆ ನೋಡಿ. ಎಡಗಾಲನ್ನ ಮೊಣಕಾಲು, ತೊಡೆಯ ಸಂಧಿಯಲ್ಲಿ ಹೀಗಿಡಿ. ಕಾನ್ಸಂಟ್ರೇಟ್. ಅಲ್ಲಿ ಇಲ್ಲಿ ನೋಡಿದ್ರೆ ಆಗೋದಿಲ್ಲ. ಕೈ ಹೀಗೆ ಹೀಗೆ. ಮಾತು ಬಿಡಿ. ರಿಲ್ಯಾಕ್ಸ್. ಮತ್ತೊಂದು ಕಾಲು. ಕಾನ್ಸಂಟ್ರೇಟ್. ಬಲಗಾಲು. Relax. Fish. ಕಾಲನ್ನು ಒಂದು ಅಡಿ ಅಗಲ ಮಾಡಿ. ಎಲ್ಲರೂ ನಿಮ್ಮ ಬಲಗೈ ತೆಗೆದುಕೊಳ್ಳಿ. ನಾನು ಆಪೋಸಿಟ್ ಮಾಡಿ. ನಿಮ್ಮ ಬಲಗೈ ರೈಟ್ ಹ್ಯಾಂಡ್, ನಿಮ್ಮ ರೈಟ್ ಹ್ಯಾಂಡ್
ಯುವರ್ ರೈಟ್ ಹ್ಯಾಂಡ್. ಎಲ್ಲರೂ ನಿಮ್ಮ ಲೆಫ್ಟ್ ಸೈಡ್ ಬೆಂಡ್ ಆಗಿ, ಲೆಫ್ಟ್ ಸೈಡ್, ಲೆಫ್ಟ್ ಲೆಫ್ಟ್. ಬಾಯಿ ಮುಚ್ಚಿರಲಿ. ಮುಖ ಪ್ರತಿಯೊಂದು ಆಸನದಲ್ಲೂ ನಗುಮುಖವಾಗಿರಲಿ. ರಿಲ್ಯಾಕ್ಸ್. ಎಲ್ಲರೂ ನಿಮ್ಮ ರೈಟ್ ಹ್ಯಾಂಡ್, ರೈಟ್ ಲೆಫ್ಟ್ ಸೈಡ್ ರೈಟ್. ಕೈ ನೇರವಾಗಿರಲಿ ಕಿವಿ ಮೇಲೆ. ರಿಲ್ಯಾಕ್ಸ್. ವಾಪಸ್. ಯೋಗದಲ್ಲಿ ನಾವು ಒಂದು ಹೇಳ್ಕೊಡ್ತೇವೆ, ಹೇಗೆ ಯೋಗಾಸನಕ್ಕೆ ಹೋಗ್ತೇವೆ ಹಾಗೆ ವಾಪಸ್ ಬರಬೇಕು. ಹೋಗೋದು ಮಾತ್ರ ನಿಧಾನವಾಗಿ ಹೋದ್ವಿ, ಬರೋದು ಮಾತ್ರ ಹೇಗಂದ್ರೆ ಹಾಗೆ ಬಿಡೋದು ಯೋಗದ ಪದ್ಧತಿ ಅಲ್ಲ. ಕಾಲನ್ನ ಜೋಡಿಸಿ, ಕೈಗಳ ಪಕ್ಕಕ್ಕೆ ಅಂಟಿರಲಿ. ಹಸ್ತಪಾದಾಸನ. ಎರಡೂ ಕೈಗಳನ್ನ ಭುಜದ ಮೇಲ್ಗಡೆ ಹೀಗೆ ಮೇಲೆ ತೆಗೆದುಕೊಂಡು ಹೋಗೋಣ. ಮಕ್ಕಳು ಎಲ್ಲರೂ ಪೂರ್ಣವಾಗಿ ಮಾಡಬಹುದು. ದೊಡ್ಡವರು ಎಷ್ಟು ಸಾಧ್ಯವಾದ ಅಷ್ಟು ಮುಂದಕ್ಕೆ ಬಗ್ಗೆ ಉಸಿರನ್ನ ಬಿಡ್ತಾ ಫ್ರಂಟ್ ಬೆಂಡ್. ಪಾದವನ್ನ ಮುಟ್ಲಿಕ್ಕಾದ್ರೆ ಪಾದವನ್ನ ಮುಟ್ಟಿ, ಭೂಮಿಯನ್ನ ಮುಟ್ಲಿಕ್ಕಾದ್ರೆ ಭೂಮಿ, ಅಥವಾ ಮೊಣಕಾಲಿರ್ಲಿಕ್ಕಾದ್ರೆ ಮೊಣಕ. ವಿಶ್ರಾಂತಿ. ಹೀಗೆ ಬರಬೇಕು ವಾಪಸ್. ವೆರಿ ನೈಸ್. ಮುಂದೆ ಬಗ್ಗಿದ್ದೀವಿ, ಈಗ ಹಿಂದೆ ಬಗ್ಗುವಂತಹ ಆಸನ. 1.5 ಅಡಿಯಲ್ಲಿ ಅಗಲ ಮಾಡಿ, ಸೊಂಟದ ಹಿಂದೆ ಕೈ ಇಡಿ, ಬೆಂಡ್ ಬ್ಯಾಕ್ವರ್ಡ್. ರಿಲ್ಯಾಕ್ಸ್. ಮತ್ತೊಂದು ಸಾರಿ ಬೆಂಡ್. ರಿಲ್ಯಾಕ್ಸ್. ಕಡಿದುಕೊಳ್ಳಿ. ಶಬ್ದ ಕಡಿದುಕೊಳ್ಳಿ. ಕಾಲು ಮುಂದೆ ಚಾಚಿ. ಕುಳಿತುಕೊಂಡು ಮಾಡ್ತಕ್ಕಂಥ ಆಸನದಲ್ಲಿ ಭದ್ರಾಸನ ಮೊದಲನೇ ಆಸನವನ್ನ ಆಯುಷ್ಯ ದಾಖಲೆ ನಾವು ಹೇಳಿದ್ದೆ. ಎರಡೂ ಕಾಲುಗಳನ್ನ ಹೀಗೆ ಪಾದವನ್ನ ಜೋಡಿಸಿ, ಬಟರ್ಫ್ಲೈ ಹಾಗೆ ವ್ಯಾಯಾಮವಲ್ಲ, ಸ್ಥಿತಿಯಲ್ಲಿ ಕುಳಿತುಕೊಳ್ಳಿ. ಹೀಗೆ ಬೆನ್ನು ನೇರವಿರಲಿ. ಮುಂದೆ ನೋಡ್ತಾ ಇದೆ. ಮುಂದೆ ಚಾಚಿ. ರಿಲ್ಯಾಕ್ಸ್. ಬೆನ್ನು ನೇರವಿರಲಿ. ಕೈಗಳನ್ನ ಪಕ್ಕಕ್ಕಿಟ್ಟಿರೋಣ. ಬ್ಯಾಕ್ ಸ್ಟ್ರೈಟ್. ನಾವು ಎಡಗಾಲನ್ನ ಮೊಣಕಾಲವರೆಗೆ ಮಡಚಿ ಹೇಳಿ ವಕ್ರಾಸನ. ವೆರಿ ನೈಸ್. ಎಡಗಾಲ ಮಡಚಿದ್ದೇವೆ. ಬಲಗೈ ತೆಗೆದುಕೊಳ್ಳಿ. ರೈಟ್ ಹ್ಯಾಂಡ್ ಫ್ರಮ್ ಬ್ಯಾಕ್ ಸೈಡ್. ಹಿಂದೆ ನೋಡಿ. ಸಾವಿರಾರು ಮಕ್ಕಳಿದ್ದರು. ಇಷ್ಟೊಂದು ನಿಶ್ಶಬ್ದವಾಗಿಟ್ಟಿರ್ತಕ್ಕಂತಹ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್. ಬಹಳ ಅದ್ಭುತ. ಯೋಗಕ್ಕೆ ಇದೊಂದು ದೊಡ್ಡ ಮಹತ್ವ. ರಿಲ್ಯಾಕ್ಸ್. ಕಾಲುಗಳ ಮುಂದೆ ಚಾಚಿ. ಡಿಸಿಪ್ಲಿನ್ ಅನ್ನೋದು ಗಟ್ಟಿಯಾಗಿ ಕಿರಿಚಿ ಬಲಗಾಲ ಮಚ್ಚಿ ಭಯಪಡಿಸಿ ಮಾಡಿಸುವಂಥದ್ದಲ್ಲ. ತಮ್ಮ ಒಳಗಡೆಯಿಂದ
ನಾನು ಈ ಕಾರ್ಯಕ್ರಮದಲ್ಲಿ ಹೀಗಿರ್ಬೇಕು ಅಂದ್ಕೊಂಡಿರ್ತೀವಲ್ಲ, ಅದು ಬಹಳ ದೊಡ್ಡ ಶಕ್ತಿ. ಎಲ್ಲ ಮಕ್ಕಳು ಎಷ್ಟು ಡಿಸಿಪ್ಲಿನ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರ ಟೀಚರ್ಸ್ ಮತ್ತೆ ಅವರ ಶಾಲೆಯ ಬಹುದೊಡ್ಡ ಕೆಲಸ ಈ ಜಗತ್ತಿಗೆ ನಡೀತಾ ಇದೆ. ರಿಲ್ಯಾಕ್ಸ್. ನಾವು ಆಸನವನ್ನ ಹೇಗೆ ಮಾಡಿದ್ವಿ ಹಾಗೆ ವಾಪಸ್ ಬರ್ತಾ ಇದ್ವಿ. ವಜ್ರಾಸನ, ಒಂದು ಕಾಲನ್ನ ಮಡಚೋಣ, ಮತ್ತೊಂದು ಕಾಲನ್ನ ಮಡಚೋಣ, ಕುಳಿತುಕೊಳ್ಳೋಣ. ನಾನು ಕುಳಿತು 3 ಸೆಕೆಂಡ್ ಆಯ್ತು, ನೀವಿನ್ನೂ ಅಲುಗಾಡ್ತಾನೆ ಇದ್ದೀರಿ. ಅಷ್ಟು ಸಮಯ ತಗೋಬಾರ್ದು. ಎರಡು ಕೈಗಳನ್ನ ಮೇಲಕ್ಕೆ, ಬ್ರೀತ್ ಇನ್, ಉಸಿರನ್ನ ಬಿಡ್ತಾ ಪೂರ್ತಿ ಮುಂದೆ ಮಲಗಿ ಬಿಡಿ. ಶಶಕಾಸನ, ಹಣೆಯನ್ನ ಭೂಮಿಗೆ ಮುಟ್ಟಿಸಿ, absolute silence. ನಿಧಾನವಾಗಿ ಮೇಲೆ ತಿಳಿಯುತ್ತಾಗಿ ರಿಲ್ಯಾಕ್ಸ್. ಈಗ ಇದನ್ನ ವಜ್ರಾಸನ ಅಂತ ಹೇಳ್ತೇವೆ. ಇದರಲ್ಲಿ ಹೀಗೆ ಎದ್ದು ನಿಂತುಕೊಳ್ಳಿ. ಮೊಣಕಾಲ ಮೇಲೆ ಮೊದಲಿಗೆ ಅರ್ಧ ಉಷ್ಟ್ರಾಸನವನ್ನು ನಾವು ಮಾಡ್ತೇವೆ. ಹೇಗೆ? ಹಿಂದೆ ಸೊಂಟದ ಹಿಂದಕ್ಕೆ ಇಟ್ಕೊಳ್ಳಿ, ಸಪೋರ್ಟ್ ಆಗಿ ಉಸಿರನ್ನು ತೆಗೆದುಕೊಳ್ತಾ ಎಷ್ಟು ಸಾಧ್ಯವಾಗಿದೆ ಬೆಂಡ್ ಬ್ಯಾಕ್ವರ್ಡ್, ಹಿಂದೆ ರಿಲ್ಯಾಕ್ಸ್. ಪೂರ್ಣ ಉಷ್ಟ್ರಾಸನವನ್ನು ಮಾಡ್ತೇವೆ. ಮಕ್ಕಳೆಲ್ಲರೂ ಕೂಡ ಮಾಡಿ. ಒಂದು ಕೈಯಿಂದ ಪಾದವನ್ನು ಹಿಡ್ಕೊಳ್ಳಿ ಹೀಗೆ, ಮತ್ತೊಂದು ಕೈಯಿಂದ ಈಗ ಬಾಯನ್ನು ಮುಚ್ಚಿ ಹಿಂದೆ ನೋಡಿ. ಉಸಿರಾಟ ಮೂಗಿನಲ್ಲಿ ನಡೀತಾ ಇದೆ. ಯೋಗಾಸನದಲ್ಲಿ, ವ್ಯಾಯಾಮದಲ್ಲಿ ಬಾಯಿ ಮುಚ್ಚಿನಲ್ಲಿ. ಲೆಟ್ ಯುವರ್ ಮೌತ್ ಬಿ ಕ್ಲೋಸ್ಡ್ when you are doing yoga and exercise. ರಿಲ್ಯಾಕ್ಸ್. ಕುಳಿತುಕೊಳ್ಳಿ. ವಜ್ರಾಸನದಲ್ಲಿ ಮೊಣಕಾಲನ್ನು ಸ್ವಲ್ಪ ಅಗಲ ಮಾಡಿ ಕುಳಿತುಕೊಳ್ತೇವೆ. ಉತ್ಥಿತ ಮಂಡೂಕಾಸನ. ಎರಡೂ ಕೈಗಳನ್ನ ಹೀಗೆ ಮೇಲೆತ್ತಿ ಬೆನ್ನನ್ನು ಮುಟ್ಟಿ ಹೀಗೆ ನೇರವಾಗಿ ರಿಲ್ಯಾಕ್ಸ್. ವಜ್ರಾಸನಕ್ಕೆ ಬಂದು ಇಷ್ಟು ಆಸನಗಳಲ್ಲಿ ಕುಳಿತು ಮಾಡುವಂತಹ ಆಸನಗಳಾಯಿತು. ಸರಿಸುಮಾರಾಗಿ 20-25 ನಿಮಿಷ ನಾವು ದಾಟಿದ್ದೇವೆ. ಮುಂದಿನ 20 ನಿಮಿಷ ಉಲ್ಟಾ ಮಲಗಿ, ಸೀದಾ ಮಲಗಿ ಮಾಡುವಂತಹ ಕೆಲವು ಸುಲಭ ಆಸನಗಳು. ಒಟ್ಟಾರೆ ಇಲ್ಲಿ ಹೆಚ್ಚಿನ ಶಾಲಾ ಹಾಗೂ ಕಾಲೇಜಿನ ಮಕ್ಕಳಿದ್ದೀವಿ. ಈ ಯೋಗ ವಿಶ್ವ ಯೋಗ ದಿನಾಚರಣಾ ಟ್ರಸ್ಟ್ ನ ಒಂದು ಸಂದೇಶ ಏನಂತ ಹೇಳಿದ್ರೆ, ಯೋಗ ಕೊಡುವಂತಹ ಮೆಸೇಜ್ ಏನಂತ ಹೇಳಿದ್ರೆ, ಲೈಫ್ ನಲ್ಲಿ ನಾವು ಏನಕ್ಕೆ ತಯಾರಾಗಿದ್ದೇವೆ, ಲೈಫ್ ನಲ್ಲಿ ಗೆಟ್ ರೆಡಿ ಫಾರ್ ಎವ್ರಿ ಸಿಚುವೇಶನ್, ಎಲ್ಲ ಸಿಚುವೇಶನ್ಗಳಿಗೂ ನಾವು ರೆಡಿಯಾಗಿರುವಂತಹ ಧೈರ್ಯದ ಬದುಕು. ಎಲ್ಲರೂ ಹೇಳಿ, ಧೈರ್ಯ, ಕ್ಷಮೆ,
ಸಾಹಸ. ಈ ಮೂರು ತತ್ವ ಮಕ್ಕಳು ಚೆನ್ನಾಗಿ ಆಟ ಆಡಬೇಕು, ಚೆನ್ನಾಗಿ ಊಟ ಮಾಡಬೇಕು, ಗೌರವ ಆಧಾರಗಳಿಂದ ಇರಬೇಕು. ಏನೇ ಕೆಲಸ ಮಾಡಿದ್ರು ಬುದ್ಧಿಯಿಂದ ಮಾಡಬೇಕು. ಕಾಲುಗಳನ್ನ ಆ ಕಡೆ, ತಲೆ ನನ್ನ ಕಡೆ, ಉಲ್ಟ ಮಾಡಿ ತಲೆ ಸ್ಟೇಜ್ ಕಡೆ, ಮುಖ ಸ್ಟೇಜ್ ಕಡೆ, ಕಾಲು ಹಿಂಬದಿ. ಮಾತು ಕೇಳಿ ಆಸನಕ್ಕೆ ಬಂದ್ಬಿಟ್ಟು ಮೊದಲನೇದು ಭುಜಂಗಾಸನ. ಎರಡೂ ಕಾಲುಗಳನ್ನು ಜೋಡಿಸಿ ಎದೆಯ ಪಕ್ಕ ಅಂಗೈಗಳನ್ನ ಇರಿಸಿ ನಿಧಾನವಾಗಿ ಉಸಿರನ್ನ ತೆಗೆದುಕೊಳ್ತಾ ಮೇಲಕ್ಕೆ ಮೇಲೆ ನೋಡಿ, ಬಾಯಿ ಮುಚ್ಚಿರಿ. ಎಷ್ಟೋ ಮಕ್ಕಳು ಬಾಯಿ ತೆಗೆದೇ ಇರ್ತಾರೆ. ಸ್ವಲ್ಪ ಟೆನ್ಷನ್ ಕೊಡಿ, ಬಾಯಿ ಮುಚ್ಚಿ ಮೂಗಿನ ಮೂಲಕ ಉಸಿರಾಟವನ್ನ ಮಾಡ್ತೀರಿ. ರಿಲ್ಯಾಕ್ಸ್. ಮತ್ತೊಂದು ಸಾರಿ ಮಾಡೋಣ. ಬ್ರೀತ್ ಇನ್ ಮಾಡಿ 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 ಅಪ್. ವಿಶ್ರಾಂತಿ. ಎಲ್ಲರೂ ಹೇಳಿ ಶಲಭಾಸನ. ಎರಡೂ ಕೈಗಳನ್ನ ತೊಡೆಯ ಕೆಳಗೆ ಅಂಗಾಂತವಾಗಿ ಮಲಗಿಸಿ ಕಾಲ ಜೋಡಿಸಿರಲಿ. ಈಗ ಗಮನ ಕೊಡಿ, ಶರೀರ ಹಾಗೂ ಕಾಲು ಎರಡೂ ಒಟ್ಟಿಗೆ 6 ಅಂಗುಲ ಮೇಲೆತ್ತತಕ್ಕಂತಹ ಪ್ರಯತ್ನ ಮಾಡಬೇಕು. ನೇರವಿರಬೇಕು, ಕಾಲುಗಳನ್ನ ಮಡಿಚಬಾರದು. ಮಾಡಿ ಕಾಲು ಮತ್ತೆ ಶರೀರ. ಡೋಂಟ್ ಬೆಂಡ್ ಯುವರ್ ಲೆಗ್ಸ್. ಮೊಣಕಾಲನ್ನ ಮಡಿಚಬಾರದು, ನೇರವಾಗಿರಬೇಕು. ಮತ್ತೆ ಮಾಡೋಣ. ಉಲ್ಟಾ ಮಲಗಿ ಮಾಡುವ ಆಸನಗಳು ಬೆನ್ನು, ಸ್ಪೈನಲ್ ಕಾರ್ಡ್, ಕುತ್ತಿಗೆ, ತೊಡೆಯ ಹಿಂಬದಿಯ ಮಾಂಸಖಂಡಗಳು, ಮೀನಖಂಡಗಳಿಗೆ ಅತ್ಯಂತ ಆರೋಗ್ಯವನ್ನು ಕೊಡೋದು. ಆತ್ಮೀಯ ಮಕ್ಕಳೇ, ನಾವೇನನ್ನ ಮಾಡ್ತೇವೆ ಅದರ ಲಾಭ ಏನು? ವೈ ಅನ್ನೋದನ್ನ ವೈಜ್ಞಾನಿಕ ಪ್ರಶ್ನೆಗಳ ಮೂಲಕ ಮಾಡಿ. ಮತ್ತೊಂದ್ಸರಿ, ಯೋಗ ಅನ್ನೋದು ಅಂಧವಿಶ್ವಾಸ ಅಲ್ಲ. ಈ ಭಂಗಿಯಲ್ಲಿ ಇಷ್ಟು ನಿಮಿಷವಿದ್ದರೆ ಅದರ ಅಷ್ಟು ಪ್ರಮಾಣ ಲಾಭ ಸಿಕ್ಕೇ ಸಿಗುತ್ತೆ. ಇರಿಸಿ, ಎರಡೂ ಕೈಗಳನ್ನು ಮುಂದೆ ಕಟ್ಟಿ ಕಾಲನ್ನು ಅಗಲ ಮಾಡಿ ಮಕರಾಸನ. ಕೆನ್ನೆ ಅಥವಾ ಹಣೆಯನ್ನು ಇರಿಸಿ. ಇನ್ನು ಕೆಲವೇ ಆಸನಗಳು ಸೀದಾ ಮಲಗಿ ಮಾಡಿದಂಥ ಆಸನಗಳು. ಒಂದು 5 ರಿಂದ 12 ನಿಮಿಷ. ಗಲಾಟೆ ಮಾಡಿದಿರ ಹಾಗೆ ಸೀದಾ ಮಲಗೋಣ. ಎರಡು ಕಾಲನ್ನು ಜೋಡಿಸೋಣ, ಸೀದಾ ಮಲಗೋಣ. ಕಾಲುಗಳು 1 ಅಡಿ ಅಗಲವಿರಲಿ, ಕೈಗಳು ಶರೀರದಿಂದ ದೂರವಿರಲಿ. ಮೊದಲ ಆಸನ ಉತ್ಥಾನ ಪಾದಾಸನ. ಎರಡೂ ಕಾಲನ್ನು ಜೋಡಿಸಿ, ಫಾಲೋ ದಿ ಆರ್ಡರ್ಸ್. ಎರಡೂ ಕೈಗಳನ್ನ ತೊಡೆಯ ಮೇಲೆ ಅಂಗಾತವಾಗಿ ಮಲಗಿಸಿ. ಈಗ ಕಾಲನ್ನ ಹಾಗೂ ಶರೀರವನ್ನ 6 ಅಂಗುಲವಾಗಿ ಹೇಗೆ ಶಲಭಾಸನದಲ್ಲಿ ಉಲ್ಟಾ ಮೇಲೆತ್ತಿದ್ವಿ ಹಾಗೆ ಇದರಲ್ಲಿ ಉತ್ಥಾನ ಪಾದಾಸನ 6 ಅಂಗುಲ ಮೇಲೆತ್ತೋಣ. ಮೇಲೆತ್ತಿ
ಸೊಂಟದ ಪಕ್ಕ ಇರಿಸೋಣ. ಎರಡೂ ಕಾಲುಗಳನ್ನ ಮ್ಯಾಥಮೆಟಿಕ್ಸ್ ನಲ್ಲಿ 90 ಡಿಗ್ರಿ ಅಂತ ಏನು ಹೇಳ್ತೇವೆ, ಶರೀರಕ್ಕೆ 90 ಡಿಗ್ರಿ ಕೋನವಾಗಿ ಅರ್ಧ ಹಲಾಸನ. ನಿಧಾನವಾಗಿ ಕಾಲುಗಳ ಮೇಲೆತ್ತಿ ಸಮಾನಾಂತರವಾಗಿ ಪಾದ ಮೇಲಕ್ಕೆ ಇಡಿ. ನಿಧಾನವಾಗಿ ಕೆಳಗೆ ಅರ್ಧ ಹಲಾಸನ. ಹೊಟ್ಟೆಯ ಪ್ರದೇಶ, ನಾಭಿ, ಅಬ್ಡೊಮಿನ್ ರೀಜನ್ಗೆ ಬೇಕಾಗುವಂತಹ ಆಯಾಮವನ್ನ ಈ ಆಸನಗಳು. ನೆಕ್ಸ್ಟ್, ನಾವು ತಿಂದಂತಹ ಆಹಾರದ ಜೀರ್ಣ ಆಗುವಿಕೆ ಹಾಗೂ ಎಕ್ಸ್ಟ್ರಾ ಬೊಜ್ಜು ಕರಗುವಿಕೆಗಾಗಿ ಪವನ ಮುಕ್ತಾಸನ. ಎಡಗಾಲನ್ನ ಮಡಿಚಿ ಕೈಗಳಿಂದ ಹಿಡ್ಕೊಳ್ಳಿ. ಮೂಗನ್ನ ಮೊಣಕಾಲಿಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿ. ಬಲಗಾಲು, ರೈಟ್ ಲೆಗ್ ಹೊಟ್ಟೆ ಪ್ರೆಸ್ ಆಗಲಿ, ಎದೆಯ ಭಾಗ ಪ್ರೆಸ್ ಆಗಲಿ, ಮೂಗನ್ನ ಮೊಣಕಾಲಿಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿ. ರಿಲ್ಯಾಕ್ಸ್. ಕೊನೆಯದಾಗಿ ಎರಡೂ ಕಾಲನ್ನು ಒಟ್ಟಿಗೆ ಮಾಡೋಣ. ಪವನ ಮುಕ್ತಾಸನ. ರಿಲ್ಯಾಕ್ಸ್. ಕಾಲುಗಳನ್ನ 1.25 ಅಡಿ ಅಗಲ ಮಾಡಿ. ಹ್ಯಾಂಡ್ಸ್ 6 inches apart from the body. 6 ಅಂಗುಲ ದೂರವಿರಲಿ. ಬೆರಳುಗಳು ಆಕಾಶವನ್ನು ನೋಡ್ತಿರಲಿ. ಮುಖ ಹಸನ್ಮುಖವಾಗಿ ಸರಳವಾಗಿರಲಿ. ಶರೀರ ನಿಶ್ಚಲವಾಗಿ ಅಲುಗಾಡದಂತೆ ಮಾಡಿಕೊಳ್ಳಿ. The discipline of ಎರಡನ್ನೂ ನಾವು ತಿಳ್ಕೊಂಡಿರಬೇಕು. ಲೈಫಲ್ಲಿ ರೈಟ್ ಫಿಸಿಕಲ್ ಆಕ್ಟಿವಿಟಿ, ಎಷ್ಟು ಕ್ರಿಯಾಶೀಲರಾಗಿರಬೇಕು ಹಾಗೂ ಎಷ್ಟು ವಿಶ್ರಾಮವನ್ನು ಕೊಡಬೇಕು. ಎಷ್ಟು ಕೆಲಸ ಮಾಡ್ತಿದೆಯೋ ಅಷ್ಟೇ ನಿದ್ದೆ ಕೂಡ ಜೀವನದಲ್ಲಿ ಇರಬೇಕು. ಆಹಾರದ ವಿಜ್ಞಾನ, ಏನು ತಿನ್ನಬೇಕು, ಏನು ನನಗೆ ಒಳ್ಳೆಯದು, ಎಷ್ಟು ಪ್ರಮಾಣದಲ್ಲಿ ತಿನ್ನಬೇಕು, ನಾನು ತಿನ್ನುವಂತಹ ಪ್ಲೇಟ್ನಲ್ಲಿ ಅನ್ನ ಎಷ್ಟಿರಬೇಕು, ಸಾಂಬಾರು ಎಷ್ಟಿರಬೇಕು, ತರಕಾರಿಗಳು ಎಷ್ಟಿರಬೇಕು, ಹಸಿ ತರಕಾರಿ ಮೊಳಕೆ ಕಾಳು ಎಷ್ಟಿರಬೇಕು, ಪ್ರೋಟೀನ್ ಪನ್ನೀರ್ ಮೊಸರು ಹಾಲು ಎಷ್ಟಿರಬೇಕು ನನ್ನ ಊಟದಲ್ಲಿ, ಕಾಳುಗಳು ಬೇಳೆಗಳು ಇವೆಷ್ಟಿರಬೇಕು. ಇವನ್ನ ಸಂಪೂರ್ಣ ಆಹಾರ ಅಂತ ಹೇಳ್ತೀವಿ. ಶಾಲಾ ಮಕ್ಕಳಿಗೆಲ್ಲರಿಗೂ ಕೂಡ ಪ್ರೀತಿಪೂರ್ವಕ ಸಂದೇಶ: ತರಕಾರಿ, ಹಣ್ಣು, ಹಂಪಲು ಇವುಗಳನ್ನ ಲೈಫಲ್ಲಿ ಟಚ್ ಮಾಡಿ, ವಿಚ್ ಇಸ್ ಲೈಫ್ ಗಿವಿಂಗ್ ಪ್ರಾಡಕ್ಟ್ಸ್. ವಾರಕ್ಕೊಮ್ಮೆ ಕರೆದ ಪದಾರ್ಥ, ಎಣ್ಣೆ, ಬೇಕರಿ ಯಾವಾಗಾದ್ರೂ ಸ್ವಲ್ಪ ಬೇಡವೇ ಬೇಡ ಅಂತ ಹೇಳೋದಿಲ್ಲ, ಆದ್ರೆ ನಿಮ್ಮ ಮನಸ್ಸು ಈ ಕಡೆಗೆ ಹೆಚ್ಚಿಕೊಳ್ಳಿ. ಎರಡು ಕಾಲುಗಳನ್ನ ಅಲುಗಾಡಿಸಿ. ನೆಕ್ಸ್ಟ್ ಈಗ ಕುಳಿತು ನಾವು ಪ್ರಾಣಾಯಾಮಗಳನ್ನ ಮಾಡಿ ಕಾರ್ಯಕ್ರಮದ ಕೊನೆಗೆ ಬರ್ತೇವೆ. ನಿಧಾನವಾಗಿ ಕಾಲುಗಳನ್ನ ಅಲುಗಾಡಿಸಿ ಬಲಗೈಯಿಂದ ಎದ್ದು ಕುಳಿತುಕೊಳ್ಳಿ. ಮೂವತ್ತು ನಿಮಿಷದಲ್ಲಿ ನಾವಿಲ್ಲಿಗೆ ಬಂದ್ಬಿಟ್ಟು ಕುಳಿತುಕೊಳ್ಳಿ. ಎರಡು ಕೈಗಳನ್ನ ಮೊಣಕಾಲು, ಕಾಲು ಹೀಗೆ ನಿಮಗೆ ಸಾಧ್ಯವಾದರೆ ಪದ್ಮಾಸನ, ಇಲ್ಲ ಒಂದು ಕಾಲನ್ನ ಹೀಗೆ ಒಂದರ ಮೇಲೆ ಹಾಕಿ ನೇರವಾಗಿ ಕೂತ್ಕೊಳ್ಳಿ.
ಪ್ರಾಣಾಯಾಮದಲ್ಲಿ ಭಸ್ತ್ರಿಕಾ ಮೊದಲ ಪ್ರಾಣಾಯಾಮ. ಯೋಗ ಮಾಡುವಾಗ ಉಸಿರಾಟದ ಕ್ರಿಯೆ ಹೆಚ್ಚಾಗಿ ಆಗುತ್ತೆ, ಆದರೆ 10-12 ನಿಮಿಷ ಪ್ರಾಣಾಯಾಮಕ್ಕೆ ವಿಶೇಷವಾಗಿ ಕೊಡ್ತೀವಿ. ಬ್ರೀತ್ ಇನ್, ಪೂರ್ತಿ ಶ್ವಾಸಕೋಶದ ತುಂಬ ಉಸಿರನ್ನ ತೆಗೆದುಕೊಳ್ಳಿ. ಬ್ರೀತ್ ಔಟ್, ಬ್ರೀತ್ ಇನ್, breathe out, breathe in, breathe out. ಮಾಡೋಣ ನಾವು ಬಲಗೈನ ನಾಡಿ ಶೋಧನ ಪ್ರಾಣಾಯಾಮ ನೋಡ್ಕೊಂಡು ಮಾಡ್ತಾರೆ ಮಾಡಿ. ಬ್ರೀತ್ ಇನ್, breathe out, breathe in, breathe out, in, breathe out, breathe in, breathe out, breathe in. ಬಲ ಮೂಗನ್ನು ಮುಚ್ಚಿ ಎಡಗಡೆಯಿಂದ ಉಸಿರನ್ನು ತೆಗೆದುಕೊಳ್ತಾ ಇದ್ವಿ. ಬಲಗಡೆಯಿಂದ ಉಸಿರನ್ನು ಬಿಡ್ತೇವೆ. Breathe in, breathe out. ಪೂರಕ, ರೇಚಕ, ಶರೀರ ಅಲೆಗಾಡಬಾರ್ದು. ಬೆನ್ನು ನೇರವಿರಲಿ. ಬಹಳಷ್ಟು ಮಕ್ಕಳದ್ದು ಬೆನ್ನು ಬಗ್ಗೆ ಹೋಗಿದೆ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, breathe in, last time, breathe out. ಕೈಯನ್ನು ಕೆಳಗಿಳಿಸಿ. ಪ್ರಾಣಾಯಾಮದಲ್ಲಿ ಕಡೆಯದು ಎಲ್ಲರೂ ಹೇಳಿ ಭ್ರಾಮರಿ. ಕಿವಿಗಳನ್ನು ಹೀಗೆ ಮುಚ್ಚೋಣ. ಕಣ್ಣುಗಳ ಮೇಲೆ ಬೆರಳನ್ನ ಇರಿಸೋಣ. ಡೋಂಟ್ ಪ್ರೆಸ್ ಮಾಡಬೇಡಿ, ಕೇವಲ ಕಣ್ಣನ್ನು ಮುಚ್ಚಿ ಉಸಿರನ್ನು ತೆಗೆದುಕೊಳ್ಳಿ.
ಅರ್ಧ ನಿಮಿಷದಿಂದ 1 ನಿಮಿಷ ಉಸಿರಾಟವನ್ನು ಗಮನಿಸುವ ಧ್ಯಾನದ ಸ್ಥಿತಿಯಲ್ಲಿ ಕುಳಿತುಕೊಳ್ಳೋಣ. ಪ್ರೀತಿಯ ಮಕ್ಕಳೇ, ಕಣ್ಣು ಮುಚ್ಚಿರಲಿ, ಮುಖ ಹಸನ್ಮುಖವಾಗಿರಲಿ. ಮನಸ್ಸು ನಿಮಗಿಷ್ಟವಾದಂತಹ ದೇವನನ್ನ, ಜಗನ್ಮಾತೆಯನ್ನ ಪ್ರಾರ್ಥಿಸಲಿ. ಪ್ರಕೃತಿಗೆ ಕೃತಜ್ಞತೆಯನ್ನು ನೋಡಿ. ಯೋಗದ ಮೂಲಕ ಜಗತ್ತಿನಿಂದ ನದಿ, ಬೆಟ್ಟ, ಪರ್ವತ, ಗಿಡ, ಮೂಲಿಕೆ, ಗಾಳಿ, ಆಕಾಶ, ಅಗ್ನಿ, ವಾಯು ಇವೆಲ್ಲವುಗಳಿಂದ ನಾವು ಏನೇನೋ ಪಡ್ಕೊಳ್ತಾ ಇದ್ದೀವಿ. ಆನ್ ಯುವರ್ ಬರ್ಡೇ ಒಂದು ಗಿಡ ನೆಡಿ. ನಿಮ್ಮ ಬರ್ಡೇ ದಿನ ಒಂದು 4 ಗಿಡಗಳಿಗೆ ನೀರು ಹಾಕಿ. ವರ್ಷಕ್ಕೆ 4-5 ಬಾರಿ ಸ್ವಚ್ಛತೆ ಕಡೆ ಗಮನ ಕೊಡಿ. ಬಾಳೆಹಣ್ಣನ್ನ, ಕಡಲೆಕಾಯಿಯನ್ನ ನಾವು ತಿನ್ನೋದಷ್ಟೇ ಅಲ್ಲ, ತಿಂದ ನಂತರ ಸಿಪ್ಪೆಯನ್ನ ಡಸ್ಟ್ಬಿನ್ ಅಲ್ಲಿ ಹಾಕಬೇಕು. ಇದು ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಜಾತಿ, ಮತ, ಕುಲ, ಪರಂಪರೆ ಹೊರದಾಗಬೇಡ. ಮಕ್ಕಳಿಂದ ನಾವೆಲ್ಲ ಕೂಡ ಮನುಷ್ಯರು ಅನ್ನುವ ಭಾವವನ್ನು ಬೆಳೆಸ್ಕೊಳ್ಳಿ. ಯೋಗ ಮತ್ತೇನು ನೀಡುತ್ತೆ? ಯು ಆರ್ ಆಲ್ ಒನ್ ವಿತ್ ದ ಯೂನಿವರ್ಸ್. ಇಡೀ ದೇಶ ಮಾತ್ರ ಅಲ್ಲ, ವಿಶ್ವವೇ, ಪ್ರಪಂಚವೇ ಒಂದು ಕುಟುಂಬದ ಹಾಗೆ ಬದುಕಬೇಕು. ನಾವು ಮಾತ್ರ ಚೆನ್ನಾಗಿರಬೇಕು ಅನ್ನೋದು ಜೀವನದ ಉದ್ದೇಶ ಅಲ್ಲ. ನಮ್ಮ ಜೊತೆ ನಾಯಿ, ನರಿ, ಪಕ್ಷಿ, ಕ್ರಿಮಿ, ಕೀಟ, ಗಿಡ, ಮರ ಇತರರು ಕೂಡ ನಗನಗ್ತಾ ಬದುಕಲಿ ಅನ್ನೋದನ್ನ ಮನಸ್ಸಿನಿಂದ ಹರಿಸಿ. ಒಬ್ಬರಿಗೆ ನಮಸ್ಕಾರ ಇನ್ನೊಬ್ಬರಿಗೆ ಚೆನ್ನಾಗಿ ಅನ್ನಿಸ್ಲಿ ಅಂತಲ್ಲ, ಹೃದಯದ ಒಳಗಡೆಯಿಂದ ಪೂಜೆ ಮಾಡಿ. ಮಕ್ಕಳಿಗೆ ಚೆನ್ನಾಗಿ ಓದುವುದರ ಜೊತೆಗೆ ಚೆನ್ನಾಗಿ ಆಟ ಆಡಿ, ನಗನಗ್ತಾ ಇದೆ. ನಾನು ನಿಮ್ಗೊಂದು ಉದಾಹರಣೆ ಹೇಳಿದೆ. ಲೈಫಲ್ಲಿ ಲೆಟ್ ಇಟ್ ಬಿ ಎನಿ ಸಿಚುವೇಶನ್, ಎಂಥದ್ದೇ ಸಂದಿಗ್ಧ ಪರಿಸ್ಥಿತಿ ಇರಲಿ, ಧೈರ್ಯವಾಗಿರಬೇಕು ಅಂತ ಹೇಳಿ. ನಮ್ಮ ಕಾರ್ಯಕ್ರಮದಲ್ಲೇ ಕರೆಂಟ್ ಹೊರಟೋಯ್ತು. ನಾವು ಧೈರ್ಯವನ್ನು ಕಳ್ಕೋಬಾರ್ದು. ಕರೆಂಟ್ ಹೋದ್ರೂ ಕೂಡ ನೀವು ನಿಶ್ಶಬ್ದವಾಗಿ ಕುಳಿತಿದ್ರಿ, ನಾನು ಮಾಡಿಸ್ತಾ ಇದ್ದೆ. ಕಾರ್ಯಕ್ರಮ ಕೊನೆವರೆಗೂ ಬಂತು. ಎಷ್ಟು ಚೆನ್ನಾಗಾಯ್ತು. 2 ಕೈಗಳನ್ನು ಪರಸ್ಪರ ಉಜ್ಜಿ, ಕಣ್ಣು ಮುಚ್ಚಿ ಇಲ್ಲಿ. ರಬ್ ಯುವರ್ ಹ್ಯಾಂಡ್ಸ್. ಕೊನೆಯ ಅಭ್ಯಾಸ, ಕಣ್ಣುಗಳ ಮೇಲೆ ಮೆಲ್ಲನೆ ಭಾವಪೂರ್ಣವಾಗಿ ಕಣ್ಣುಗಳ ಮೇಲೆ ಇರಿಸಿ, ಭಗವಂತನನ್ನ, ದೇವರನ್ನ, ನನ್ನ ಆರೋಗ್ಯ, ನನ್ನ ಸುತ್ತಮುತ್ತಲಿನ ಜನ, ಮಗುವನ್ನು ಸವರ್ತಾ ಎಲ್ಲರೂ ಚೆನ್ನಾಗಿರಲಿ ಅನ್ನುವ ಪ್ರಾರ್ಥನೆ ಮಾಡಿ. ಎಲ್ಲರೂ ಹೇಳಿ, ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಮಸ್ಕಾರ ಸ್ಥಿತಿ. ಸರ್ವೇಭ್ಯೋ ನಮಃ. ಹರಿ ಓಂ.
ಮುಂಚೆ ಒಂದು ಚಿಕ್ಕ ಅಭ್ಯಾಸ ಕಾರ್ಯಗಳನ್ನ ಮುಂದೆ ಚಾಚಿ ರಿಲ್ಯಾಕ್ಸ್. 45 ನಿಮಿಷಗಳ ವಿಶ್ವ ಯೋಗ ದಿನಾಚರಣೆಯನ್ನ ಒಂದು ಮೆಸೇಜ್ ಕೊಡುವುದರ ಮೂಲಕ, ಕೊನೆಯ ಮೆಸೇಜ್ ನ ಮೂಲಕ ನಾವು ಇದನ್ನು ಮುಕ್ತಾಯಗೊಳಿಸ್ತೇವೆ. ಕಾಲಿನ ವಜ್ರಾಸನಕ್ಕೆ ಬನ್ನಿ. ಮನಸ್ಸನ್ನ ಬಿಚ್ಚಿ 2 ಕೈಗಳನ್ನ ಹೀಗೆ. ನಮ್ಮ ಜೀವನ ಹೇಗಿರ್ಬೇಕು, ನಮ್ಮ ಬದುಕು ಹೇಗಿರ್ಬೇಕು, ನಮ್ಮ ಮುಖ ಹೇಗಿರ್ಬೇಕು, ನಮ್ಮ ಭಾವ ಹೇಗಿರ್ಬೇಕು ಅನ್ನೋದನ್ನ ನಾವು ತೋರಿಸ್ತೇವೆ. 1 2 3 ಅನ್ನೋ ಹಾಗೆ ಜೋರಾಗಿ ಮನಸ್ಸನ್ನ ಬಿಚ್ಚಿ ನಗಬೇಕು. 1 2 3. ಮತ್ತೊಮ್ಮೆ ನನಗಿಂತ ಜೋರಾಗಿ. ಕೊನೆ ಬಾರಿ. ಜೋರಾಗಿ ಜೋರಾಗಿ ಜೋರಾಗಿ. ರಿಲ್ಯಾಕ್ಸ್. ದೊಡ್ಡಬಳ್ಳಾಪುರದಲ್ಲಿ ಈ ಕಾರ್ಯಕ್ರಮ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ವಿಶ್ವ ಯೋಗ ದಿನಾಚರಣಾ ಟ್ರಸ್ಟ್ ನ ಪದಾಧಿಕಾರಿಗಳೆಲ್ಲ ವೇದಿಕೆ ಮೇಲೆ ಬಂದು ದಯವಿಟ್ಟು ಇವರೆಲ್ಲರೂ ಅವಿರತ ಪರಿಶ್ರಮದಿಂದ ಈ ಕಾರ್ಯಕ್ರಮ, ನಮ್ಮ ಶಾಸಕರು ನಮ್ಮ ಜೊತೆಗಿದ್ರು, ನಮ್ಮ ಇತರೆ ನಾಯಕರುಗಳು ಕೂಡ ನಮ್ಮ ಜೊತೆಗಿದ್ರು. ವಿಶೇಷವಾಗಿ ಶಾಲೆಗಳನ್ನ ಆಹ್ವಾನಿಸೋದಕ್ಕೆ ಅವರ ಟೀಚರ್ಸ್ ವಿದಿನ್ 10 years 10 ವರ್ಷಗಳಲ್ಲಿ ಈ 11ನೇ ವರ್ಷ ಅಬ್ಸಲ್ಯೂಟ್ ಸೈಲೆನ್ಸ್ ಆಗಿ ಕ್ರಿಯೆಗಳನ್ನ ಮಾಡಿದ್ರು. ಮಾಮೂಲಿಗಿಂತ ಈ ಸಾರಿ ಮಾತು ಮಕ್ಕಳದು ಇನ್ನೂ ಕಡಿಮೆ ಇತ್ತು. ಇದಕ್ಕೆ ಯೋಗದಾನ ಅವರ ಟೀಚರ್ಸ್ ಡಿಸಿಪ್ಲಿನ್, ಅವರ ಶಾಲೆಯ ಆರ್ಡರ್ಸ್ ಮತ್ತೆ ಡೈರೆಕ್ಷನ್ಸ್. ಸೊ ಇದಕ್ಕೋಸ್ಕರ ಇಷ್ಟು ಶಾಲೆಯ ಮಕ್ಕಳು ಇಷ್ಟು ಶ್ರದ್ಧೆಯಿಂದ ತಾವೆಲ್ಲರೂ ಕೂಡ ಬಂದ್ವಿ. ನಮ್ಮ ಉದ್ದೇಶ ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮ ಆಯಿತು. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರಿಗೂ ಕೂಡ ಯೋಗವನ್ನ ತರಬೇತಿ ಮಾಡಿಸಲಿಕ್ಕೆ ನನಗೊಂದು ಅವಕಾಶ ಸಿಕ್ಕಿದೆ. ಕೃತಜ್ಞತೆಯನ್ನ ಹೇಳ್ತಾ ನಮ್ಮ ಈ ಕಾರ್ಯಕ್ರಮದ ಇನ್ನೊಂದು 2-3 ನಿಮಿಷ ವಂದನೆಗಳಿರುತ್ತೆ, ಡೈರೆಕ್ಷನ್ಸ್ ಇರ್ತವೆ, ಸೂಚನೆಗಳಿರ್ತವೆ. ನಿಮ್ಮೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದಗಳಿರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನ ವಿನಮ್ರ ಪೂರ್ವಕವಾಗಿ ಇಲ್ಲಿಗೆ ವಿರಮಿಸ್ತೇನೆ.